ಕಳೆದೊಂದು ತಿಂಗಳಿನಿಂದ ಫೈನಾನ್ಸ್ನವರ ಕಾಟ ಮಿತಿ ಮೀರಿ ಹೋಗಿತ್ತು. ಊರೂರಲ್ಲೂ ಸಾಲದ ಹೆಸರಲ್ಲಿ ನರಕ ತೋರಿಸೋದಕ್ಕೆ ಶುರು ಮಾಡಿದ್ರು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಸಿಎಂ ಮಹತ್ವದ ಸಭೆ ಕರೆದಿದ್ದಾರೆ. ಫೈನಾನ್ಸ್ ಪಾಶದ ಬಗ್ಗೆ ನ್ಯೂಸ್ 18 ಸರಣಿ ಸುದ್ದಿ. ಹಳ್ಳಿಯಲ್ಲೂ ಜನರ ಸಮಸ್ಯೆ ಬಿಚ್ಚಿಟ್ಟಿದ್ದ ನ್ಯೂಸ್ 18. ಫೈನಾನ್ಸ್ ಕಿಂಕರರಿಗೆ ಶಾಕ್. ನಾಡಿದ್ದು ಸಭೆ ಕರೆದ ಸಿಎಂ. ಸದಾ ಬಡವರು, ಬಲ್ಲಿಗರು, ಶೋಷಿತರ ಧ್ವನಿಯಾಗಿರೋ ನ್ಯೂಸ್ 18 ಎಲ್ಲೇ ಅಕ್ರಮ ಕಂಡ್ರೂ ಸದೆ ಬಡಿಯದೆ ಬಿಟ್ಟಿದ್ದಿಲ್ಲ. ಬಡವರ ರಕ್ತ ಹೀರೋರ ಪಾಲಿಗಂತೂ ಸಿಂಹ ಸ್ವಪ್ನವಾಗಿ ಕಾಡ್ತಾನೆ ಇರುತ್ತೆ. ಇದೇ ರೀತಿಯಲ್ಲಿ ಫೈನಾನ್ಸ್ ಹಾವಳಿ ಬಗ್ಗೆಯೂ ಕಳೆದೊಂದು ತಿಂಗಳಿನಿಂದ ನಿರಂತರ ವರದಿ ಪ್ರಸಾರ ಮಾಡಿದ್ವಿ. ಎಲ್ಲೇ ಫೈನಾನ್ಸ್ನವರು ಕಾಟ ಕೊಟ್ಟರು ಸರ್ಕಾರದ ಮುಂದಿಡೋ ಕೆಲಸ ಮಾಡಿದ್ವಿ. ಅದೆಷ್ಟೋ ಮಂದಿ ಊರು ಬಿಟ್ಟಿದ್ರು, ಲೆಕ್ಕಕ್ಕಿಲ್ಲದಷ್ಟು ಜನ ಜೀವ ಬಿಟ್ಟಿದ್ರು, ತಂದೆ ತಾಯಿ ಕಳ್ಕೊಂಡ ಮಕ್ಕಳು ಅನಾಥರಾಗಿದ್ರು. ಇದೆಲ್ಲದರ ಬಗ್ಗೆ ದಿನಕ್ಕೊಂದರಂತೆ ಸರಣಿ ಸುದ್ದಿ ಬಿತ್ತರಿಸುತ್ತಲೇ ಇದ್ವಿ. ಇದಕ್ಕೀಗ ಫಲ ಸಿಗೋ ಸಮಯ ಬಂದಿದೆ. ನ್ಯೂಸ್ 18 ನಿರಂತರ ವರದಿಯಿಂದ ಎಚ್ಚೆತ್ತಿರೋ ಸಿಎಂ ಸಿದ್ದರಾಮಯ್ಯ ನಾಡಿದ್ದು ಮಹತ್ವದ ಸಭೆ ಕರೆದಿದ್ದಾರೆ. ರಾಜ್ಯದ ಊರೂರಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿಮೀರಿದೆ. ಸಾಲದ ಹೆಸರಲ್ಲಿ ಜೀವ ಹಿಂಡೋರು ತಾಂಡವವಾಡೋದಕ್ಕೆ ಶುರು ಮಾಡಿದ್ರು. ಇದಕ್ಕೆಲ್ಲ ಬ್ರೇಕ್ ಬೀಳೋ ಕಾಲ ಸನ್ನಿಹಿತವಾಗಿದೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಇನ್ನು ಫೈನಾನ್ಸ್ ಹಾವಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಸಚಿವ ಎಚ್.ಕೆ. ಪಾಟೀಲ್ ಮುಂಬರುವ ಬಜೆಟ್ ಅಧಿವೇಶನದಲ್ಲಿ ಕಾನೂನು ಜಾರಿಗೆ ತರ್ತೇವೆ ಎಂದಿದ್ದಾರೆ. ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಚಾಮರಾಜನಗರಕ್ಕೆ ಭೇಟಿ ಕೊಡಿದ ತಕ್ಷಣ ಅಧಿಕಾರ ಹೋಗುತ್ತೆ ಅಂತಾರೆ, ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ಅಂತ ಹೇಳಿ. ನೀವೇನೋ ಗಟ್ಟಿಯಾಗಿದ್ದೀರಿ, ಆದರೆ ನಿಮ್ಮನ್ನ ಜಾಗದಲ್ಲಿ ಕೂರಿಸಿರೋ ಜನ ಇವತ್ತೇನಾಗಿದ್ದಾರೆ. ಸರ್ಕಾರ ಕಾನೂನಿದ್ರೂ ಕೂಡ ಕಾನೂನಿನ ಒಂದು ಪ್ರಯೋಗವನ್ನು ಮಾಡ್ತಾ ಇಲ್ಲ. ಯಾರ್ದು ಭಯ ಇಲ್ಲ, ಏನಿಲ್ಲ. ಒಂದು ನಮೂನಿ ವಸೂಲಿಗೆ ರೌಡಿಗಳನ್ನು ಬಿಟ್ಟಿದ್ದಾರೆ. ಇಂಥ ಯಾವುದೇ ಕಾರ್ಪೊರೇಷನ್ನು, ಮೈಕ್ರೋ ಇನ್ಸ್ಟಿಟ್ಯೂಷನ್ಸು ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಫೈನಾನ್ಸ್ ಕಿರುಕುಳ, ಬಾವಿಗೆ ಹಾರಿದ ಮಹಿಳೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಕೂಡ ಫೈನಾನ್ಸ್ ಸಿಬ್ಬಂದಿ ಅಟ್ಟಹಾಸ ಮೆರೆದಿದ್ದಾರೆ. ಬೆಳಗಾವಿ ತಾಲೂಕಿನ ಕಾಕತಿ ಸಮೀಪದ ಮಹಿಳೆಯೊಬ್ಬರು ಬಾವಿಗೆ ಹಾರಿ ಜೀವ ಬಿಟ್ಟಿದ್ದಾರೆ. ಫೈನಾನ್ಸ್ನಲ್ಲಿ ಸಾಲ ಮಾಡಿದ್ದ ಸರೋಜಾ ತನ್ನ ಹಣವನ್ನ ಹೊಳೆಪ್ಪ ಅನ್ನೋರಿಗೆ ಕೊಟ್ಟಿದ್ರಂತೆ. ಈತನೇ ಸಾಲ ತೀರಿಸೋದಾಗಿ ಹೇಳಿದ್ನಂತೆ. ಆದ್ರೀಗ ಕೈ ಕೊಡ್ತಿದ್ದಂತೆ ಫೈನಾನ್ಸ್ ಸಿಬ್ಬಂದಿ ಸರೋಜಮ್ಮಾರಿಗೆ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ದಿಕ್ಕು ಕಾಣದೆ ಬಾವಿಗೆ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಫೈನಾನ್ಸ್ ಟಾರ್ಚರ್, ಮರವೇರಿದ ಮಹಿಳೆ. ಫೈನಾನ್ಸ್ನವರ ಕಾಟ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಸಿಬ್ಬಂದಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಮರವೇರಿ ಕೂತಿದ್ದಾರೆ. ಹಗಲು ರಾತ್ರಿ ಎನ್ನದೇ ಜೀವ ಹಿಂಡುತ್ತಾರೆ ಅಂತ 10 ಕುಟುಂಬಗಳು ಮನೆ ತೊರೆದಿದ್ದು, ಉಳಿದವರು ಕಣ್ತಪ್ಪಿಸಿ ಓಡಾಡುವಂತಾಗಿದೆ. ಸಾಲದ ಶೂಲ, ಸೇತುವೆಯಲ್ಲಿ ನೇತಾಡಿದ ದಂಪತಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸೊರಗಾವಿ ಗ್ರಾಮದಲ್ಲಿ ಸಾಲದ ಶೂಲಕ್ಕೆ ದಂಪತಿ ಸಾವಿನ ಮನೆ ಸೇರಿದ್ದಾರೆ. ಹೆಣ್ಣುಮಕ್ಕಳ ಮದುವೆಗೆ ಅಂತ ಖಾಸಗಿ ವ್ಯಕ್ತಿಗಳ ಜೊತೆಗೆ ಮೈಕ್ರೋ ಫೈನಾನ್ಸ್ನಲ್ಲೂ ಸಾಲ ಮಾಡಿಕೊಂಡಿದ್ರು. ಕಂತಿನ ಹೊರೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ರಿಂದ ಗಂಡ ಹೆಂಡತಿ ತುಂಬಾನೇ ನೊಂದು ಹೋಗಿದ್ರು. ಹೀಗಾಗಿ ಸೇತುವೆ ಮೇಲೆಯೇ ನೇಣಿಗೆ ಶರಣಾಗಿದ್ದಾರೆ. ಫೈನಾನ್ಸ್ ಕಾಟ, ಊರು ಬಿಟ್ಟ ಕುಟುಂಬ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎಮ್ಮೆದೊಡ್ಡಿ ಗ್ರಾಮದಲ್ಲಿ ಹಲವಾರು ಕುಟುಂಬಗಳು ಊರನ್ನೇ ಬಿಟ್ಟಿವೆ. ಒಂದೆರಡು ಕಂತುಗಳು ಕಟ್ಟುವುದು ಲೇಟ್ ಆದ್ರೂ ಮನೆ ಮುಂದೆ ಬಂದು ಹೈಡ್ರಾಮಾ ಮಾಡ್ತಾರಂತೆ. ಇದರಿಂದ ನೊಂದ ಕುಟುಂಬ ಮನೆಗೆ ಬೀಗ ಹಾಕೊಂಡು ಊರನ್ನೇ ಬಿಟ್ಟಿವೆ. ಒಟ್ನಲ್ಲಿ ಊರೂರಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿಮೀರಿದ್ದು ಶನಿವಾರದ ಸಿಎಂ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಸಾಲದ ಹೆಸರಲ್ಲಿ ಜನರ ಜೀವ ತೆಗೆಯೋರಿಗೆ ಸರ್ಕಾರ ಬಿಸಿ ಮುಟ್ಟಿಸುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.